Hello, students! Welcome to Study B+. Learn smart every day. Today, Chapter 1, Knowing Our Numbers. Are you ready? Let's start! Hello student, look at here page number 16, exercise 1.2. This is the last exercise of the Knowing Our Numbers 6th standard maths. All of you ready for the class? Okay, first one question. A book exhibition was held for 4 days in school. The number of tickets sold at the counter on the first, second, third and final day was respectively 94, 1812, 50 and 2751. Find the total number of tickets sold at all the 4 days ಅಂತ ಕೇಳಿದ್ದಾರೆ. ಅಂದರೆ ಒಂದು ಸ್ಕೂಲಲ್ಲಿ ಒಂದು ಎಕ್ಸಿಬಿಷನ್ ನಡೆಸಿದ್ರು 4 ದಿನದ್ದು. ಅದರಲ್ಲಿ ಒಂದಿಷ್ಟು ನಂಬರು ಸೋಲ್ಡ್ ಆಗಿದ್ದವು. ಅವು ಒಂದು ದಿನ, 2 ದಿನ, 3 ದಿನ, 4 ದಿನಾನು ಟಿಕೆಟು ಸೋಲ್ಡ್ ಆಗಿದ್ದವು. ಅವು ರೆಸ್ಪೆಕ್ಟಿವ್ಲಿ ಹೆಂಗಂದರೆ ಫಸ್ಟ್ನೇ ದಿನ 1094 ಸೋಲ್ಡ್ ಆಗೈತಿ, ಎರಡನೇ ದಿನ 1812 ಸೋಲ್ಡ್ ಆಗ್ಯಾವು, ಮೂರನೇ ದಿನ 2050, ಲಾಸ್ಟ್ ದಿನ 2751 ಸೋಲ್ಡ್ ಆಗ್ಯಾವ. ಹಾಗಿದ್ರೆ ಟೋಟಲ್ ನಂಬರ್ ಆಫ್ ಟಿಕೆಟು ಸೋಲ್ಡ್ ಆಗಿದ್ದೆಷ್ಟು ಅಂತ ಕೇಳಿದಾರೆ ಅವರು. ಓಕೆ, ಹಾಗಿದ್ರೆ ಆನ್ಸರ್ ನೋಡೋಣ. ಈ ಥರ ಕ್ವಶನ್, ಲಾಂಗ್ ಕ್ವಶನ್ ಕೊಟ್ಟಾಗ ಗಿವನ್ ಬರ್ಕೊಂಡ್ರೆ ಆನ್ಸರ್ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ, ಗಿವನ್ ಏನಿದೆ, ಫಸ್ಟ್ ಡೇ ಎಷ್ಟು ಸೋಲ್ಡ್ ಆಗಿದೆ? ಫಸ್ಟ್ ಡೇ 1094 ಟಿಕೆಟ್ ಸೋಲ್ಡ್ ಆಗ್ಯಾವ. ನೆಕ್ಸ್ಟ್ ಸೆಕೆಂಡ್ ಡೇ ಎಷ್ಟು ಸೋಲ್ಡ್ ಆಗ್ಯಾವು? 1812 ಸೋಲ್ಡ್ ಆಗ್ಯಾವು. ನೆಕ್ಸ್ಟ್ ಥರ್ಡ್ ಡೇ 2050 ಸೋಲ್ಡ್ ಆಗ್ಯಾವು. ನೆಕ್ಸ್ಟ್ ಫೋರ್ತ್ ಡೇ 2751 ಟಿಕೆಟ್ ಸೋಲ್ಡ್ ಆಗ್ಯಾವ. ಹಾಗಾದ್ರೆ ಅವ್ರು ಏನು ಕ್ವಶನ್ ಕೇಳಿದ್ದಾರೆ? ಟೋಟಲ್ ಎಷ್ಟು ಸೋಲ್ಡ್ ಆಗಿದಾವು ಅಂತ ಕೇಳಿದಾರಲ್ಲ. ಸೊ ಟೋಟಲ್ ನಂಬರ್ ಆಫ್ ಟಿಕೆಟ್ ಈಸ್ ಇವಿಷ್ಟನ್ನು ಪ್ಲಸ್ ಮಾಡಬೇಕು. 1094 ಪ್ಲಸ್ 1812 ಪ್ಲಸ್ 2050 ಪ್ಲಸ್ 2751. ಆನ್ಸರ್ ಎಷ್ಟು ಬರುತ್ತೆ? 7707 ಬರುತ್ತೆ. ಟಿಕೆಟ್ಸ್ ಸೋಲ್ಡ್ ಆಗಿದ್ದು. ಟೋಟಲ್ ಅಂತ ಕೇಳಿದಾಗ ನಾವೇನು ಮಾಡಬೇಕು? ಪ್ಲಸ್ ಮಾಡಬೇಕು. ಗೊತ್ತಾಯ್ತಲ್ಲ? ಆನ್ಸರ್ ಗೊತ್ತಾಯ್ತಲ್ವಾ? ಸೆಕೆಂಡ್ ಒನ್, ಶೇಖರ್ ಈಸ್ ಎ ಫೇಮಸ್ ಕ್ರಿಕೆಟ್ ಪ್ಲೇಯರ್. ಹಿ ಹ್ಯಾಸ್ ಸೋ ಫಾರ್ ಸೆಕೆಂಡ್ 6980 runs in test matches. He wins to complete 1000 runs. How many runs does he need? ಅಂದರೆ ಶೇಖರ್ ಅನ್ನೋನು ಫೇಮಸ್ ಕ್ರಿಕೆಟ್ ಪ್ಲೇಯರ್. ಅವನು ಎಷ್ಟು ಓಡ್ಯಾನ ಅಂದರೆ 6980 ರನ್ಸ್ ಇನ್ ಟೆಸ್ಟ್ ಮ್ಯಾಚಸ್ಗೆ. ಅಷ್ಟು ರನ್ಸ್ನ ಹೊಡೆದಾನೀಗ ಅವನು ಆಲ್ರೆಡಿ. ಫಾರ್ ಸೆಕೆಂಡಿಗೆ 6980 ರನ್ಸ್ನ ಹೊಡೆದಾನ. ಹಿ ವಿನ್ಸ್ ಟು ಕಂಪ್ಲೀಟ್ ಟೆಸ್ಟ್ ಮ್ಯಾಚ್ರೊಳಗೆ ಅಷ್ಟು ಹೊಡೆದಾನ. ಆದರೆ ಅವನು 10,000 ರನ್ ಹೊಡೆದ್ರೆ ಅವನು ವಿನ್ ಹಾಕಾನ. ಹಾಗಿದ್ರೆ ಇನ್ನೂ ಎಷ್ಟು ರನ್ಸ್ ಬೇಕು ಅಂತ ಕೇಳಿದ್ದಾರೆ. ಆವಾಗ ಏನು ಮಾಡಬೇಕು? ಇನ್ನೂ ಎಷ್ಟು ರನ್ಸ್ ಬೇಕು ಅಂದಾಗ ಟೋಟಲ್ ಅಮೌಂಟ್ ಅವ್ರು ಕೊಟ್ಟಾರ ಅಂದಾಗ ಅದರೊಳಗೆ ಗಿವನ್ ಅಮೌಂಟ್ ಕಳೆದ್ರೆ ನಮಗೇನಾಗುತ್ತೆ? ಅವ್ನು ಇನ್ನೂ ಎಷ್ಟು ರನ್ಸ್ ಅವನಿಗೆ ಎಷ್ಟು ರನ್ಸ್ ಬೇಕಾಗ್ಯಾವ ಅನ್ನೋದು ಗೊತ್ತಾಗುತ್ತೆ. ಹಾಗಿದ್ರೆ ನೋಡಿ, ಇಲ್ಲಿ ಗಿವನ್ ಬರ್ಕೊಳ್ಳಿ. ಟೋಟಲ್ ರನ್ಸ್ ಟು ಕಂಪ್ಲೀಟ್, ಅದು ಟೆಸ್ಟ್ ಮ್ಯಾಚ್ ಕಂಪ್ಲೀಟ್ ಆಗೋಕ್ಕೆ ಎಷ್ಟು ರನ್ ಬೇಕು? ಟೋಟಲ್ ನಿಮ್ಗೆ ಇದು ಬರೆಯೋದೇನು ಗೊತ್ತಾದರೆ ಆನ್ಸರ್ ಬರೆಯೋದು ಈಸಿ ಆಗುತ್ತೆ. ಇದು ಗಿವನ್ ಬರ್ಕೊಳೋದು ನೀಟಾಗಿ ಕಲ್ಕೋಬೇಕು. ಟೋಟಲ್ ರನ್ಸ್ ಟು ಕಂಪ್ಲೀಟ್ ಎಷ್ಟಿದೆ? 10,000 ಬೇಕು ಅವನಿಗೆ. ಹೌದಾ? ಹಾಗಿದ್ರೆ ಅವ್ನು ರನ್ಸ್ ಎಷ್ಟು ಹೊಡೆದಾನ ಆಲ್ರೆಡಿ? ರನ್ಸ್ ಆಲ್ರೆಡಿ ಸ್ಕೋರ್ಡ್ ಎಷ್ಟು? 6980. ಹಾಗಿದ್ರೆ ಅವನಿಗೆ ಎಷ್ಟು ಬೇಕು ಇನ್ನು ಅಂದಾಗ ಇದರಲ್ಲಿ ಇದನ್ನು ಮೈನಸ್ ಮಾಡಬೇಕು. 10,000 ಮೈನಸ್ 6980 ಮಾಡಿದಾಗ ಎಷ್ಟು ಬರುತ್ತೆ?
3020 ರನ್ಸ್ ಇನ್ನೂ ಅವನೇನು ಮಾಡಬೇಕು, ಹೊಡಿಬೇಕು. ಗೊತ್ತಾಯ್ತಾ? ದೇರ್ ಫೋರ್ ದ 3220 runs does he need to complete the match. ಗೊತ್ತಾಯ್ತಲ್ವಾ? ಹಾಗಿದ್ರೆ ಥರ್ಡ್ ಒನ್ ನೋಡೋಣ. Third one, in an election, the successful candidate registered 5,77,500 votes and his nearest rival scored 3,48,700 votes. By what margin did the successful candidate win the election ಅಂತ ಇದೆ. ಒಂದು ಎಲೆಕ್ಷನ್ ಒಳಗೆ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಅವ್ನು ಓಟ್ ಎಷ್ಟಿದಾವು, 5,77,500 ವೋಟ್ಸು ಅವ್ನು ತೊಗೊಂಡಾನೆ. ನೆಕ್ಸ್ಟ್ ಬಂದಿರೋ ರನ್ನರ್ ಅಪ್ಪು 3,48,700 ವೋಟ್ ತೊಗೊಂಡಾನೆ. ಬೈ ದಟ್ ಮಾರ್ಜಿನ್ ಡಿಡ್ ದ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ವಿನ್ ದ ಎಲೆಕ್ಷನ್. ಅವನು ಎಷ್ಟು ಮಾರ್ಜಿನಿಂದ ವಿನ್ ಆಗಿದ್ದಾನೆ ಫಸ್ಟ್ನೇದವನು ಅಂತ ಕೊಟ್ಟಿದ್ದಾರೆ. ಸೊ ಗಿವನ್ನ ಬರ್ಕೊಳ್ಳಿ. ಗಿವನ್ ಏನಿದೆ, ವಿನ್ನರ್ಸ್ ವೋಟ್. ವಿನ್ನರ್ ಎಷ್ಟು ತೊಗೊಂಡಿದ್ದಾನೆ? ವಿನ್ನರ್ಸ್ ವೋಟ್ 5,77,500 ವೋಟ್ಸ್ ತೊಗೊಂಡಿದ್ದಾನೆ. ನೆಕ್ಸ್ಟ್ ರನ್ನರ್ ಅಪ್ ಅಂದರೆ ಸೆಕೆಂಡ್ ಬಂದಿರ್ತಾರಲ್ಲ ಅವರಿಗೆ ರನ್ನರ್ ಅಪ್ ಅಂತ ಕರೀತಾರೆ. ರನ್ನರ್ ಅಪ್ ವೋಟ್ಸ್ ಅವನು ಎಷ್ಟು ತೊಗೊಂಡಿದ್ದಾನೆ? 3,48,700 ತೊಗೊಂಡಿದ್ದಾನೆ. ಅಂದರೆ ಇದರಲ್ಲಿ ಇವನು ಎಷ್ಟು ಮಾರ್ಜಿನಿಂದ ಗೆದ್ದಿದ್ದಾನೆ ಅಂತ ನೋಡೋಕ್ಕೆ ನಾವೇನು ಮಾಡಬೇಕು, ಆನ್ಸರ್ ಏನು ಮಾಡಬೇಕು ಅಂದರೆ ಮೈನಸ್ ಮಾಡಬೇಕು. ದೊಡ್ಡ ಅಮೌಂಟಲ್ಲಿ ಸಣ್ಣ ಅಮೌಂಟ್ನ ಮೈನಸ್ ಮಾಡಿದರೆ ಅವನು ಎಷ್ಟರಿಂದ ಗೆದ್ದಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಓಕೆ, 5,77,500 ಮೈನಸ್ 3,48,700 ಗೊತ್ತಾಯ್ತಾ? ಅದರ ಆನ್ಸರ್ ಎಷ್ಟು ಬರುತ್ತೆ? 2,28,800 ಬರುತ್ತೆ. ಸೊ therefore the 2,28,800 votes successful candidate win the election. ಗೊತ್ತಾಯ್ತಲ್ವಾ? ನಿಮಗೆ ಇಷ್ಟ ಆಗಿದ್ದರೆ ಸ್ಟಡಿ ಬಿ ಪ್ಲಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೀವು ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಒಂದು ಲೈಕ್ ಕೊಡೋದ್ರ ಮೂಲಕ ತಿಳಿಸ್ಬೋದು. ನೀವು ಈ ಥರ ಲೈಕ್ ಕೊಡೋದು ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಇನ್ನೂ ಇಂಟ್ರೆಸ್ಟ್ ಬರುತ್ತೆ ಈ ಕ್ಲಾಸ್ ಮಾಡೋಕ್ಕೆ. ಸೊ ನಿಮಗೆ ಯಾವ್ದಾದ್ರು ಇನ್ನೂ ಬೇರೆ ಕ್ಲಾಸ್ನ ಎಕ್ಸ್ಪ್ಲೇನ್ ಮಾಡಬೇಕು, ಬೇರೆ ಯಾವ್ದಾದ್ರು ಚಾಪ್ಟರ್ದು ಎಕ್ಸಸೈಸ್ ಪ್ರಾಬ್ಲಮ್ ಸೊಲ್ಯೂಷನ್ ಬೇಕಂದರೆ ಅದನ್ನು ಕಮೆಂಟ್ ಮಾಡಿ, ನಾನು ನಿಮಗೆ ಸೊಲ್ಯೂಷನ್ನ ನೋಟ್ಸ್ ಮಾಡಿ ಕಳಿಸ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್. ಸ್ಟಡಿ ಬಿ ಪ್ಲಸ್.